ಒಳ ಮೀಸಲಾತಿ ಜಾರಿಗೆ ಮಾಡುವ ಮುನ್ನ ಮತ್ತೊಮ್ಮೆ ಜನಗಣತಿಯನ್ನ ಮಾಡಬೇಕು ಅಂತ ಬಂಜಾರ ಕೋವಿ ಕೊರಮ ಮತ್ತು ಕೊರಚ ಸಂಘದ ಪ್ರಧಾನ ಕಾರ್ಯದರ್ಶಿ ತಿಪ್ಪಣ್ಣ ಒಡೆಯರಾಜ್ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಈಗಲೂ ಕೂಡ ಸರ್ಕಾರ ತಪ್ಪು ಹೆಜ್ಜೆ ಇಡುತ್ತಿದೆ. 2011ನೇ ಜನಗಣತಿ ಪ್ರಕಾರ ವರದಿ ಸಲ್ಲಿಸಬೇಕು ಎಂದು ಗಡುವು ನೀಡಿತ್ತು. ಈ ಸಂದರ್ಭದಲ್ಲಿ ಯಾವುದೇ ದತ್ತಾಂಶ ಸಿಕ್ಕಿಲ್ಲ. ಯಾವುದೋ ಸಮುದಾಯದ ಮನವೊಲಿಕೆಗಾಗಿ ಒಳ ಮೀಸಲಾತಿ ಜಾರಿಗೆ ತರುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ಯಾಮರಾವ್ ಪವಾರ್, ಉಪಾಧ್ಯಕ್ಷರಾದ ಚಂದು ಜಾಧವ್, ವಿನೋದ್ ಚೌಹಾಣ್, ಶ್ರೀಹರಿ ಜಾಧವ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಪ್ರಜಾಪ್ರಭುತ್ವ ಮತದಾನ ಮುಖಾಂತರ ಅವರಿಗೂ ಒಂದು ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ. ಅದೇ ರೀತಿ ಈಗಿರ್ತಕ್ಕಂಥ ಸರ್ಕಾರ ಅದು ಕೂಡ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ. ಆಗಸ್ಟ್ 1ರಂದು 2024ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಪ್ರಕಾರ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡುವ ಅಧಿಕಾರ ಅವರಿಗೆ ಇರುತ್ತದೆ, ಅವರು ಮಾಡಬಹುದು ಅಂತಕ್ಕಂಥ ಒಂದು ನಿರ್ದೇಶನ ಪ್ರಕಾರ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಒಳ ಮೀಸಲಾತಿ ಜಾರಿಗೆ ತರಬೇಕಂತ ತಿಳ್ಕೊಂಡು ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಆಯೋಗದ ವರದಿ ಸಿದ್ಧಪಡಿಸಲು ಪ್ರಯತ್ನ ಮಾಡಿದರು. ಕರ್ನಾಟಕ ಸರ್ಕಾರದ ಘನವೆತ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2 ತಿಂಗಳ ಗಡುವನ್ನು ನೀಡಿದರು. 2 ತಿಂಗಳ ಗಡುವಿನಲ್ಲಿ ಯಾವುದೇ ಒಂದು ದತ್ತಾಂಶ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಇಲ್ಲಿವರೆಗೆ ಅಸಾಧ್ಯವಾಯಿತು. ಮೊದಲು ಇವರಿಗೆ ಒಂದು ನೇಮಕ ಮಾಡುವಾಗ ಸರ್ಕಾರ ಒಂದು ತೀರ್ಮಾನ ಏನಂತ ಹೇಳಿತ್ತಪ್ಪ ಅಂತ ಗೈಡೆನ್ಸ್ ಏನು ಕೊಟ್ಟಿತ್ತು ಅವರಿಗಪ್ಪ ಅಂತಂದ್ರೆ 2011ನೇ ಜನಗಣತಿ ಪ್ರಕಾರ ತಾವು ದತ್ತಾಂಶಗಳನ್ನು ಶೇಖರಣೆ ಮಾಡಿಕೊಂಡು ಈ ಒಂದು ವರದಿ ಸರ್ಕಾರಕ್ಕೆ ನೀವು 2 ತಿಂಗಳಲ್ಲಿ 60 ದಿನಗಳಲ್ಲಿ ಸಲ್ಲಿಸಬೇಕು ಅಂಥೇಳಿ ಅವರಿಗೊಂದು ಗಡುವನ್ನು ಕೊಟ್ಟಿತ್ತು. ಆದರೆ ಅದು ಗಡುವು ಹೋದ ತಿಂಗಳ 28ನೇ ತಾರೀಕಿಗೆ ಮುಗಿದು ಹೋಗಿದೆ. ಆದರೂ ಕೂಡ ಆ ಗಡುವಿನ ಒಳಗಡೆ ಇತಿಮಿತಿ ಒಳಗಡೆ ಯಾವುದೇ ವರದಿ ಅವ್ರ ಕೈಗೆ ಸಿಕ್ಕಿಲ್ಲ. ಇದೆಲ್ಲ ತಿಳ್ಕೊಂಡು ಕೆಲವೊಂದು ಸಮುದಾಯಗಳು ತಕ್ಷಣವೇ ಜಾರಿಗೆ ಮಾಡಬೇಕು, ಯಾಕೆ ಇದು ಮೀನಾಮೇಷ ಮಾಡ್ತಾ ಇದ್ದೀರ ತಿಳ್ಕೊಂಡು ಕೆಲವು ಸಮುದಾಯಗಳು ಹೋರಾಟ ಮಾಡಿ ಅದಕ್ಕೆ ಮನವೊಲಿಸಿ ಇವತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಕೆಲವೊಂದು ಸಮುದಾಯಗಳ ಮನವೊಲಿಕೆಗಾಗಿ ತೀವ್ರ ಥರದಲ್ಲಿ ಮತ್ತೊಂದು ಸಭೆ ಕರೆದು ಸಭೆಯಲ್ಲಿ ನಿನ್ನೆ ಬಿಟ್ಟು ಮೊನ್ನಿನ ದಿವಸ ವಿಶೇಷ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾಗಮೋಹನ್ ದಾಸ್ ಅವರಿಗೆ ಕೂಡ ಆಹ್ವಾನ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು. ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, 2011ನೇ ಜನಗಣತಿ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ಮಾತ್ರ ನಾವು ಜನಗಣತಿ ಮಾಡಿದ್ದಾರೆ. ಯಾವುದೇ ಒಂದು ಉಪಜಾತಿಗಳು ಅದರಲ್ಲಿ ನಮೂದಿಸಿಲ್ಲ. ಅದು ಕೂಡ ಅಲ್ಲಿ ಸಮಂಜಸವಾದಂಥದ್ದು, ಪರಿಣಾಮಕಾರಿಯಾದಂಥದ್ದು ದತ್ತಾಂಶ ಅದರಲ್ಲಿ ಸಿಗಲ್ಲ ಅಂತ ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ. ಮತ್ತು ತದನಂತರ ಯಾವ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಉಪಜಾತಿಯ ಸಮುದಾಯಕ್ಕೆ ಸಿಕ್ಕಂಥ ಸರ್ಕಾರದ ಸೌಲಭ್ಯ ಆಗಿರ್ಬೋದು, ಔದ್ಯೋಗಿಕ ದೃಷ್ಟಿಯಿಂದ ಏನು ಸರ್ಕಾರದಿಂದ ಅಲಾಟ್ಮೆಂಟ್ ನಿವೇಶನಗಳಾಗಿರ್ಬೋದು, ಆಶ್ರಯ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಯಾವುದೇ ಆದಂಥ ದತ್ತಾಂಶಗಳು ಇಲ್ಲಿವರೆಗೆ ನನಗೆ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂಥೇಳಿ ಸ್ವತಃ ನಾಗಮೋಹನ್ ದಾಸ್ ಅವರೇ ಹೇಳ್ತಾರೆ. ಅಂದಾಗಲೂ ಕೂಡ ಸರ್ಕಾರ ಏನು ಮಾಡ್ತಾಯಿದೆ, ಏನಾದರೂ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಇವರು ಸರ್ಕಾರ ಮಾಡ್ತಾ ಇದ್ದಾರೋ ಏನು ಹುಡುಗಟ್ಟೆ ಆಟ ಆಡ್ತಾ ಇರೋದು ಗೊತ್ತಾಗಲ್ಲ. ಆಗಲಿಲ್ಲ ಅಂತ ಒಂದು 50 ಜನ ಸೇರಿ ನಾಗಮೋಹನ್ ದಾಸ್ ಅವರಿಗೆ ಸಂಪರ್ಕ ಮಾಡಿದ್ದೀವಿ. ವಿಶೇಷ ಸಮಯ ತಗೊಂಡು ಎಲ್ಲ ನಮ್ಮ ಮಾಜಿ ಮಂತ್ರಿಗಳಾಗಿರ್ಬೋದು, ಹಾಲಿ ಉಪಸಭಾಪತಿಗಳಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಸಭೆ ಕರೆದಾಗ ನಾಗಮೋಹನ್ ದಾಸ್ ಅವರು ಹೇಳಿದರು, ಸ್ಪಷ್ಟವಾಗಿ ಏನು ಹೇಳಿದಾರಪ್ಪ ಅಂತಂದ್ರೆ ಹೇಳಬಾರ್ದು. ಯಾಕಂದರೆ ಆ ಒಂದು ದೊಡ್ಡ ಸ್ಥಾನದಲ್ಲಿದ್ದು ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ, ಒಳ್ಳೆಯ ಒಂದು ವಿದ್ವಾಂಸರಾಗಿ ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ, ಸರ್ಕಾರ ನನಗೆ ನೇಮಕಾತಿ ಮಾಡಿದೆ, ನನಗೆ ಅವ್ರು ಪಗಾರ ಕೊಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ನೀವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ನೇರವಾಗಿ ನಾನು ಮನಸಾರಿ ಕೇಳಿದ್ದೀನಿ, ಪುನಃ ಪ್ರಶ್ನೆ ಕೇಳಿದ್ದೀನಿ. ಈಗ ತಾವು ಕೇಳಿದ ಪ್ರಶ್ನೆಗೆ ನೇರವಾಗಿ ಅವ್ರದ್ದು ಬಂದಿದ್ದೇ ಉತ್ತರ ನಿಮ್ಗೆ ಕೊಡ್ತಾಯಿದ್ದೀನಿ. ಆವಾಗ ಈಗ ನಮ್ಮದೇನು ಹೋರಾಟ ಇದೆಯಪ್ಪ ಅಂತಂದ್ರೆ, ದತ್ತಾಂಶಗಳು ಶೇಖರಣೆ ಮಾಡಿಕೊಂಡೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿವೆ. ಆ ಪ್ರಕಾರ ಮಾಡಲಿಕ್ಕೆ ನಾವು ಸ್ವಾಗತನೂ ಮಾಡಿದ್ದೀವಿ, ಅದಕ್ಕೆ ಒಪ್ಕೊಂಡಂಗೂ ಆಗಿದೆ ನಾವು. ಆದರೆ ನೀವು ದತ್ತಾಂಶ ಇರಲಾರ್ದೆ ಯಾವಾಗ ನೀವು
ವರದಿ ತೊಗೊಳ್ತೀರಿ ಅಪ್ಪ ಅಂತಂದ್ರೆ ಮಧ್ಯಂತರ ವರದಿ ಯಾವ ಸಂದರ್ಭದಲ್ಲಿ ತೊಗೋಬೇಕಪ್ಪ ಅಂತಂದ್ರೆ ಬಹಳ ಅತಿ ಅವಶ್ಯಕತೆ ಇರಬೇಕು. ಯಾವುದೇ ಒಂದು ಸಾಹಿತ್ಯಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಯಾವುದರ ಘಟನೆ ಬಗ್ಗೆ ಆಗಿರ್ಬೋದು. ಮೀಸಲಾತಿ ಅಂತಕ್ಕಂಥದ್ದು ಇದು ಘಟನೆ ಅಲ್ಲ, ಸಾಂದರ್ಭಿಕನೂ ಬಂದಂಥದ್ದು, ಆಕಸ್ಮಿಕ ಬಂದಂಥದ್ದಲ್ಲ. ಇದು ಜನ್ಮಂತ ನಿರಂತರವಾಗಿ ಸಮಾಜ ಅಂತಕ್ಕಂಥದ್ದು ಹರಿಯುವ ನೀರಿದ್ದಂಗಿದೆ. ಈ ನಮ್ಮ ಜಾತ್ಯತೀತ ರಾಷ್ಟ್ರ ಇದೆ. ಎಲ್ಲಿವರೆಗೆ ರಾಷ್ಟ್ರ ಇರ್ತದೋ ಎಲ್ಲಿವರೆಗೆ ಜಾತಿಗಳಿರ್ತಾವೆ, ಎಲ್ಲಿವರೆಗೆ ಜಾತಿಗಳಿದ್ದಾವೆ ಜಾತ್ಯತೀತ ಇದೆ, ಎಲ್ಲಿವರೆಗೆ ಜಾತ್ಯತೀತ ಇದೆ ನಮ್ಮ ಪ್ರಜಾಪ್ರಭುತ್ವ ಇದೆ. ಆ ಪ್ರಜಾಪ್ರಭುತ್ವ ಆಧೀನದಲ್ಲಿರ್ತಕ್ಕಂಥ ನ್ಯಾಯಯುತವಾದ ಸಂಸ್ಥೆಗಳು ಅದರಲ್ಲಿದ್ದಾವೆ, ಸರ್ಕಾರಗಳು ಅದರಲ್ಲಿದ್ದಾವೆ, ನಾಗರಿಕರು ಕೂಡ ಅದರಲ್ಲಿದ್ದಾವೆ. ಇದೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಒಂದು ಸಂಘದಿಂದ ನಾವು ಸಂಪೂರ್ಣವಾಗಿ ಏನು ಅನ್ಯಾಯ ನಮ್ಮ ಮೇಲೆ ಏನಾಗ್ತಾ ಇದೆ, ಸರಿಯಾದ ಒಂದು ಡಾಟಾ ಕಲೆಕ್ಟ್ ಮಾಡಲಾರ್ದೆ, ದತ್ತಾಂಶಗಳನ್ನು ಶೇಖರಣೆ ಮಾಡಲಾರ್ದೆ ನೀವೇನು ಮಾಡ್ತಾ ಇದ್ದೀರಿ, ಅದು ಶುದ್ಧವಾದಂಥ ತಪ್ಪು ನಡೆಯಾಗಿದೆ. ನಾವು ಇದಕ್ಕೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೀವಿ. ಒಂದು ವಾರದೊಳಗೆ ಒಂದು ವೇಳೆ ತಾವು ಮಾಡಿದ್ದೇ ಆದರೆ ನಾವು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ತಮ್ಮ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಕಠಿಣವಾದಂಥ ಒಂದು ಹೇಳಿಕೆ ನೀಡೋದ್ರ ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ನಾವು ನೀಡ್ತಾ ಇದ್ದೀವಿ.